ಇನ್ನು ಮೊನ್ನೆ ಸುರಿದಂತಹ ಮಳೆಗೆ ಬೆಂಗಳೂರಿನಲ್ಲಿ ದೊಡ್ಡ ಅವಾಂತರಗಳೇ ಸೃಷ್ಟಿಯಾಗಿದ್ವು. ಮನೆಗೆಲ್ಲ ನೀರು ನುಗ್ಗಿತ್ತು, ಮನೆ ಕುಸಿದೋಗಿತ್ತು. ಸೊ ಈಗ ಬಿಬಿಎಂಪಿ ಮಳೆಯಿಂದ ಆದಂತಹ ಹಾನಿಗೆ ಪರಿಹಾರ ಕೊಡೋದಕ್ಕೆ ಮುಂದಾಗಿದೆ. ಯಾರಿಗೆಲ್ಲ ಪರಿಹಾರ, ಎಷ್ಟು ಮನೆಗಳಿಗೆ ಪರಿಹಾರ ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಮಳೆ ಅವಾಂತರ, 60 ಮನೆಗಳಿಗೆ ಪರಿಹಾರ ನೀಡಲು ಪಟ್ಟಿಸಿದ್ದ. ಬೆಂಗಳೂರು ಪಶ್ಚಿಮ ವಲಯದಲ್ಲಿಯೇ ಹೆಚ್ಚು ಅವಾಂತರ. ಬೆಂಗಳೂರಿನಲ್ಲಿ 2 ಗಂಟೆ ಮಳೆ ಬಂತು ಅಂದ್ರೆ ಸಾಕು, ನರಕ ಅನುಭವಿಸ್ತಾರೆ ಜನ. ಮೊನ್ನೆ ಆಗಿದ್ದು ಕೂಡ ಅದೇ. ಮೊನ್ನೆ ಬೆಂಗಳೂರಿನಲ್ಲಿ 115 ಮಿಲಿಮೀಟರ್ ಮಳೆ ಆಗಿತ್ತು. ಬೆಂಗಳೂರಿನ 43ಕ್ಕೂ ಹೆಚ್ಚು ಪ್ರದೇಶಗಳಲ್ಲಿ ಜೋರು ಮಳೆಯಾಗಿತ್ತು. ಗಾಂಧಿನಗರ ವಿಧಾನಸಭಾ ಕ್ಷೇತ್ರ, ಯಲಹಂಕ ಸೇರಿದಂತೆ ಹಲವು ಕಡೆ ಮಳೆಯಾಗಿ 60ಕ್ಕೂ ಹೆಚ್ಚು ಮನೆಗಳಿಗೆ ಹಾನಿಯಾಗಿತ್ತು. ಈಗ ಪಾಲಿಕೆ ಮಳೆಯಿಂದಾದ ಹಾನಿಗೆ ಪರಿಹಾರ ನೀಡ್ತಾ ಇದೆ. 60 ಮನೆಗಳನ್ನು ಗುರುತು ಮಾಡಿದ್ದು ಪ್ರತಿ ಮನೆಗೆ 10 ರಿಂದ 15 ಸಾವಿರ ರೂಪಾಯಿ ಪರಿಹಾರ ನೀಡಲಿಕ್ಕೆ ಮುಂದಾಗಿದೆ. ನಮ್ಮ ಪರಿಹಾರ ರೂಲ್ ನೋಡಿದರೆ ಮನೆಗೆ ನುಗ್ಗಿ 48 ತಾಸು ನಿಂತರೆ ಮಾತ್ರ ಕೊಡಬೇಕು ಅಂತ ಇದೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ರೂಲ್ನಲ್ಲಿ. ಬಟ್ ನಾವು ಬೆಂಗಳೂರಿನಲ್ಲಿ ಆ ಥರ ಹೋಗ್ತಾ ಇಲ್ಲ. ಹಿಂದೆನೂ ಕೂಡ ಯಾರ ಮನೆಯೊಳಗಾಗಿ ನುಗ್ಗಿಬಿಟ್ಟಿದೆ ಅಂದರೆ 10,000 ಕೊಟ್ಬಿಡ್ತೇವೆ. ಮುನ್ಸಿಪಾಲ್ಟಿಯಿಂದ ಕೊಡುವಾಗ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಹಣ ನಮಗೆ ಬರದೇ ಇರುವುದರಿಂದ, ನಾವೇ ಖರ್ಚು ಮಾಡ್ತಿರೋದ್ರಿಂದ ನಾವು ಸ್ವಲ್ಪ ಲಿಬ್ರಲ್ ಆಗಿ ಯಾವುದೊಳಗೆ ಮನೆಯೊಳಗಾಗಿ ಹೋಗ್ತದೆ 10,000 ರೂಪಾಯಿ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಮಾಡಬೇಕು ಅಂತ ಹೇಳಿದ್ದೀವಿ. ಇನ್ನು ಬಿಬಿಎಂಪಿ ಪಶ್ಚಿಮ ವಲಯ, ಯಲಹಂಕ ವಲಯದಲ್ಲಿ ಹೆಚ್ಚು ಹಾನಿಯಾಗಿದೆ ಅಂಥೇಳಿ ಹೇಳಲಾಗ್ತಿದೆ. ಮನೆಗೆ ನೀರು ನುಗ್ಗಿ 48 ಗಂಟೆಗಳ ಕಾಲ ಜನರು ಸಮಸ್ಯೆಗೆ ಒಳಗಾಗ್ತಾ ಇದ್ರು. ಆಗ ಪರಿಹಾರಕ್ಕೆ ಅರ್ಹರು ಅಂಥೇಳಿ ಪರಿಗಣನೆಗೆ ತೆಗೆದುಕೊಳ್ಳಲಾಗ್ತಿದೆ. ಕೇಂದ್ರ ವಿಹಾರ ಅಪಾರ್ಟ್ಮೆಂಟ್ ಮುಳುಗಡೆಯ ಸಂಬಂಧ ನೀರು ಹಾದು ಹೋಗಲಿಕ್ಕೆ ಹೊಸ ಕಾಲುವೆಯ ನಿರ್ಮಾಣಕ್ಕೆ ಚಿಂತನೆ ಮಾಡಲಾಗ್ತಿದೆ. ಈ ಸ್ವಲ್ಪ ಹೆಚ್ಚು ಕಡಿಮೆ ಆಗಿ ಅಲ್ಲಿಯ ಪ್ರೊಹಿಬಿಟೆಡ್ ಏರಿಯಾ ಅಂತ ಡಿಕ್ಲೇರ್ ಆಗಿಲ್ಲ ಅಥವಾ ಏನಾಗಿಲ್ಲ, ಅದು ಔಟ್ಸೈಡ್ ಪ್ಲಾನಿಂಗ್ ಏರಿಯಾ ಬಂತು. ಹೀಗಾಗಿ ಓವರ್ ದ ಪೀರಿಯಡ್ ಆಫ್ ಟೈಮ್ ಈಗ ಪ್ಲಾನಿಂಗ್ ಬಂದಿರುವುದರಿಂದ ಕಷ್ಟ ಇದೆ. ಆ ಕಷ್ಟ ಯಾವಾಗಲೂ ಇರುತ್ತೆ. ಆದರೂ ಸಹ ನಾವು ಅದಕ್ಕೆ ತಾಂತ್ರಿಕವಾಗಿ ನಮ್ಮ ಕಡೆಯಿಂದನೇ ರಿವೆಟ್ಮೆಂಟ್ ಸ್ವಲ್ಪ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀವಿ. ರಿವೆಟ್ಮೆಂಟ್ ಮಾಡಿ ಇನ್ನೊಂದು ಕಾಲುವೆ ಏನಾದರೂ ಮಾಡಬೇಕಾ ಹೇಗೆ ಅಂತ ನಾವೇ ಯೋಚನೆ ಮಾಡ್ತಾ ಇದ್ದೀವಿ. ಈಗ ಪರಿಹಾರಕ್ಕೆ ಅರ್ಹರಾದವರನ್ನು ಹುಡುಕಿ ಬಿಬಿಎಂಪಿ ಪಟ್ಟಿಯನ್ನು ಸಿದ್ಧಪಡಿಸಿದ್ದು 2 ದಿನಗಳಲ್ಲಿ ಹಣ ತಲುಪಿಸಲಿದೆ. ಅರ್ಹ ಫಲಾನುಭವಿಗಳಿಗೆ ಪರಿಹಾರ ತಲುಪುತ್ತಾ ಅನ್ನೋದನ್ನ ಕಾದ್ ನೋಡಬೇಕಿದೆ. ಲೋಕೇಶ್ ಕೊಡಗದಾಲ, ಪಬ್ಲಿಕ್ ಟಿವಿ, ಬೆಂಗಳೂರು.